ನಮ್ಮ ಇವತ್ತಿನ ಒಂದು ಅಧ್ಯಾಯ ಬಂದ್ಬಿಟ್ಟು ಗುರಿ ಮುಟ್ಟುವುದು ಸಾಧ್ಯವಿದೆ. ನಿರಾಸೆ ಪಡಬೇಡಿ, ಕೀಲಿಕೈ ಗೊಂಚಲಿನ ಕೊನೆಯ ಬೀಗದ ಕೈ ಬೀಗವನ್ನು ತೆರೆಯಬಹುದು ಅಂತಂದರೆ ಒಂದು 10 ಕೀ ಇರ್ತವೆ, 9 ಕೈ ಟ್ರೈ ಮಾಡಿರ್ತೀರ, ಸುಸ್ತಾಗಿ ಬಿಟ್ಬಿಟ್ರೆ ವೇಸ್ಟ್ ಆಗಿಬಿಡುತ್ತದೆ. 10ನೇ ಕೀ ಸಹ ಒಂದು ಗೊಂಚಲಿನ ಬೀಗವನ್ನು ತೆರೆಯಬಹುದು ಅಂತ ಹೇಳ್ತಿದ್ದಾರೆ. ಸೊ ಬಹುತೇಕ ಯುವಕರು ಬದುಕಿನ ಬಗ್ಗೆ ಮಹತ್ವಾಕಾಂಕ್ಷೆ ಇಟ್ಟುಕೊಂಡಿರುತ್ತಾರೆ, ಯಶಸ್ಸಿನ ಪರ್ವತವನ್ನೇರುವ ಅಭಿಲಾಷೆ ಹೊಂದಿರುತ್ತಾರೆ. ಆದರೆ ಗುರಿ ಏನು ಎಂಬುದೇ ಅವರಿಗೆ ಗೊತ್ತಿರುವುದಿಲ್ಲ. ಅವರ ಗುರಿ ಕೂಡ ಅಸ್ಪಷ್ಟವಾಗಿರುತ್ತದೆ. ಇಂಥವರನ್ನು ಮಂಜು ಮುಸುಕಿದ ಗೊತ್ತಿಲ್ಲದ ರಸ್ತೆಯಲ್ಲಿ ವಾಹನ ಚಲಾಯಿಸುತ್ತಿರುವ ಚಾಲಕರಿಗೆ ಹೋಲಿಸಬಹುದು. ಮಾರ್ಗದ ಅರಿವಿಲ್ಲದಿರುವುದು ಹಾಗೂ ಪ್ರತಿಕೂಲ ಹವಾಮಾನದಿಂದಾಗಿ ದೃಷ್ಟಿ ಸ್ಪಷ್ಟವಾಗಿಲ್ಲದಿರುವುದರಿಂದ ಅವರು ಹಾದಿ ತಪ್ಪುವ ಸಾಧ್ಯತೆ ಹೆಚ್ಚು. ಹ್ಯಾರಿ ಬ್ರೂಕ್ಸ್ ಬರೆಯುತ್ತಾರೆ, ನಿರ್ದಿಷ್ಟ ಗುರಿಯೊಂದನ್ನು ನಿಗದಿಪಡಿಸದಿದ್ದ ಪಕ್ಷದಲ್ಲಿ ನಾವು ನಮ್ಮ ಮನೋಬಲವನ್ನು ಪ್ರಯೋಗಿಸಲು ಸಾಧ್ಯವಾಗುವುದಿಲ್ಲ. ನಮಗೆ ಏನು ಬೇಕು ಎಂಬ ಸ್ಪಷ್ಟತೆ ಇರಬೇಕು. ಕೆಲವರು ಪಟ್ಟು ಹಿಡಿದು ಒಂದೇ ಕೆಲಸ ಮಾಡುವುದಿಲ್ಲ. ಕೌಶಲ, ಯೌವನ ಇದ್ದರೂ ಗುರಿ ಇಲ್ಲದಿದ್ದರೆ ಯಶಸ್ಸು ಸಾಧ್ಯವಿಲ್ಲ. ಹಾಗಾದರೆ ನೀವಿವತ್ತು ಡಿಸೈಡ್ ಮಾಡಿ, ಸಾಧ್ಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಯಾವ ಒಂದು ವರ್ಷದೊಳಗೆ ಪರ್ಟಿಕ್ಯುಲರಾಗಿ 1 ಇಯರ್ ಟೈಮ್ ಇಟ್ಕೊಳ್ಳಿ. ಆ ಒಂದು ವರ್ಷದೊಳಗೆ ನಿಮಗೆ ಯಾವ ಒಂದು ಗುರಿ ಮುಟ್ಟಬೇಕು, ಏನು ತಲುಪಬೇಕು ಅದನ್ನು ಕಮೆಂಟ್ ಬಾಕ್ಸಲ್ಲಾದರೂ ಹಾಕಿ, ಅಥವಾ ನಿಮಗೆ ನೀವು ಅಂದ್ಕೊಳ್ಳಿ ಈ ವರ್ಷದೊಳಗಡೆ ನಾನು ಇದನ್ನು ಮಾಡಿ ಮುಗಿಸ್ಲೇಬೇಕು ಅಂತ. ಕೌಶಲ, ಯೌವನ ಇದ್ದರೂ ಗುರಿ ಇಲ್ಲದಿದ್ದರೆ ಯಶಸ್ಸು ಸಾಧ್ಯವಿಲ್ಲ. ಜೊತೆಗೆ ಹಠ ಹಿಡಿದು ಎತ್ತಿಕೊಂಡ ಕೆಲಸವನ್ನು ಮುಗಿಸುವ ದೃಢತೆಯೂ ಬೇಕು. ಕೆಲವರು ವೃತ್ತಿ ಇಲ್ಲದೆ ವ್ಯವಹಾರವೊಂದನ್ನು ಆರಂಭಿಸುತ್ತಾರೆ, ತತ್ಕ್ಷಣ ಯಶಸ್ಸು ಸಿಗಬೇಕೆಂದು ಬಯಸುತ್ತಾರೆ. ಯಶಸ್ಸಿಗೆ ಬೇಕಾದ ಸಿದ್ಧತೆ, ತರಬೇತಿ, ತಯಾರಿ ಮತ್ತು ಕಾಯುವ ತಾಳ್ಮೆ ಇರುವುದಿಲ್ಲ. ಕೆಲ ದಿನಗಳಲ್ಲಿ ಆಶಾಭಂಗ ಆಗುತ್ತದೆ, ಅವರು ಅಂದುಕೊಂಡಂತೆ ನಡೆಯುವುದಿಲ್ಲ, ಅದನ್ನು ತೊರೆದು ಮತ್ತೊಂದನ್ನು ಆರಂಭಿಸುತ್ತಾರೆ. ಇಂದು ಯಾವ ಕ್ಷೇತ್ರವೂ ಸ್ಪರ್ಧೆಗೆ ಹೊರತಾಗಿಲ್ಲ. ಹೊಸಬರು ನುಗ್ಗುತ್ತಲೇ ಇರುತ್ತಾರೆ. ಸ್ಪರ್ಧೆ ನಿರಂತರವಾಗಿರುತ್ತದೆ. ಅಗತ್ಯ ಸಿದ್ಧತೆ, ಕೌಶಲ, ಬಂಡವಾಳ ಇದ್ದರೂ ಯಶಸ್ಸು ಸುಲಭವಾಗಿ ಬರುವುದಿಲ್ಲ. ಶ್ರಮ ಪಡಲೇಬೇಕಾಗುತ್ತದೆ, ಕಾಯಬೇಕಾಗುತ್ತದೆ. ಯೋಜನೆಯೊಂದನ್ನು ಪ್ರಾರಂಭಿಸಿ ಅದನ್ನು ದಡ ಮುಟ್ಟಿಸುವುದವರೆಗೆ ಶ್ರಮಿಸಬೇಕಾಗುತ್ತದೆ. ಮಧ್ಯದಲ್ಲೇ ಕೈಬಿಟ್ಟರೆ ಹಾಕಿದ ಬಂಡವಾಳ, ಶ್ರಮ, ಕಾಲ ಎಲ್ಲವೂ ವ್ಯರ್ಥವಾಗುತ್ತದೆ. ಸೊ ನಿಮಗೇನಾದರೂ ನಾನು ಓದ್ತಾ ಇರೋದು ಒಂಥರ ಸ್ಲೋ ಅನಿಸಿದ್ರೆ 1.5 ಇಟ್ಕೊಂಡು ಕೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು, ವೃತ್ತಿ ಉದ್ಯಮ ಆರಂಭಕ್ಕೆ ಮುನ್ನ ಸ್ಪಷ್ಟತೆ, ಸಿದ್ಧತೆ ಇರಬೇಕು. ಆರಂಭದ ಬಳಿಕ ದೀರ್ಘಕಾಲ ಅದನ್ನು ಕೊಂಡೊಯ್ಯುವ ಛಾತಿ ಇರಬೇಕು. ರಸ್ತೆಯಲ್ಲಿ ಹೋಗುತ್ತಿರುವಾಗ ಸುಂದರವಾದ ಕಟ್ಟಡವೊಂದು ಕಣ್ಣಿಗೆ ಬೀಳುತ್ತದೆ ಎಂದಿಟ್ಟುಕೊಳ್ಳಿ. ಆ ಕಟ್ಟಡ ನಿರ್ಮಾಣಕ್ಕೆ ಹಲವರು ಶ್ರಮ ವಹಿಸಿರುತ್ತಾರೆ. ಬುನಾದಿ ಹಾಕಲು ಕೈ ಕೆಸರು ಮಾಡಿಕೊಂಡವರು, ಉರಿಯುವ ಬಿಸಿಲಿನಲ್ಲಿ ಕಪ್ಪಾದವರು, ಸಿಮೆಂಟ್, ಕಬ್ಬಿಣ, ಮಣ್ಣು, ನೀರು ಹೊತ್ತವರು, ಇವರೆಲ್ಲರ ಶ್ರಮದ ಫಲವೇ ನಿಮ್ಮ ಮುಂದಿರುವ ಕಟ್ಟಡ. ಯಶಸ್ಸು ಬೇಕೆಂದುಕೊಂಡವರು 10 ಹೆಜ್ಜೆ ಮುಂದೆ ನಡೆಯಲೇಬೇಕು. ನಿರಾಶೆಯಿಂದ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸುವವರು ಟ್ರಾಕ್ಟಿವೆಕ್ ಅವರ ಈ ಮಾತು ಗಮನಿಸಿ. ಧೈರ್ಯಗೆಡದಿರಿ, ಕೆಲವೊಮ್ಮೆ ಗೊಂಚಲಿನ ಕೊನೆಯ ಕೀಲಿಕೈ ಬೀಗ ತೆಗೆಯಬಹುದು. ಪ್ರಯತ್ನವನ್ನು ಮಧ್ಯದಲ್ಲೇ ನಿಲ್ಲಿಸಿದರೆ ಬಾಗಿಲು ಶಾಶ್ವತವಾಗಿ ಮುಚ್ಚಿ ಹೋಗುತ್ತದೆ. WT ಗ್ರೆನ್ಫೆಲ್ ಹೇಳುತ್ತಾರೆ, ಸಹಿಷ್ಣುತೆಯನ್ನು ಒಂದು ಕ್ಷಣ ಕಾಲ ಹೆಚ್ಚು ವಿಸ್ತರಿಸುವುದೇ ಹೀರೋಯಿಸಮ್ ಅಂತ. ನೆಕ್ಸ್ಟ್, ಕೆಲವೊಮ್ಮೆ ದೃಢತೆ ಇದ್ದರೂ ಬೇರೆಯವರು ಗುರಿಯನ್ನು ನಿರ್ಧರಿಸಲು ಬಿಟ್ಟರೆ ವೈಫಲ್ಯ ಕಾಡಬಹುದು. ಅಂದರೆ ನಿಮ್ಮ ಗುರಿನೇ ಬೇರೆಯವ್ರ ಕೈಲಿ ಕೊಟ್ಟರೆ, ಅಂದರೆ ನಿಮ್ಮ ಡಿಸಿಷನ್ಸ್ನ ಬೇರೆಯವ್ರು ಕೊಟ್ಟರೆ ಅದು ಸಹ ವೈಫಲ್ಯ ಕಾಡಬಹುದು. ನಿಮ್ಮ ಒಂದು ಗುರಿ ಏನಿದೆ ಅಂತ ಸ್ಪಷ್ಟತೆ ನಿಮಗಿರಬೇಕು ಫಸ್ಟು. ಬದುಕಿನ ನಾವೆಯ ಹುಟ್ಟುಗೋಲನ್ನು ಬೇರೆಯವರ ಕೈಗೆ ಕೊಟ್ಟರೆ ಗುರಿ ತಲುಪುವುದು ಸಾಧ್ಯವಿಲ್ಲ. ಸಸ್ಯಾಹಾರಿಗಳು, ಮದ್ಯಪಾನ ಮಾಡದವರು ತಮ್ಮ ಮುಂದೆ ಎಂಥದ್ದೇ ಆಹಾರ ಪಾನೀಯ ಇದ್ದರೂ ತಮಗೆ ಬೇಕಾದ್ದನ್ನು ಮಾತ್ರ ತೆಗೆದುಕೊಳ್ಳುತ್ತಾರೋ ಹಾಗೆಯೇ ಬದುಕಿನಲ್ಲಿ ನಿಶ್ಚಿತತೆ ಇರಬೇಕು. ಬೇರೆಯವರ ಬಟ್ಟೆ ಹೇಗೆ ಸರಿ ಹೋಗುವುದಿಲ್ಲವೋ ಹಾಗೆಯೇ ನಮಗೆ ಬೇಕಾದ್ದನ್ನು ನಾವೇ ಆಯ್ದುಕೊಳ್ಳಬೇಕು. ಶಿಲ್ಪಿ ಕಟ್ಟೆಚ್ಚರದಿಂದ ಕೆತ್ತನೆ ಕೆಲಸ ಮಾಡುವಂತೆ ನಾವು ಕೂಡ ನಿರಂತರವಾಗಿ ನಿರ್ಮಿಸುತ್ತಾ ಹೋಗಬೇಕು. ಲಿಯೋನಾರ್ಡೋ ಡಾ ವಿಂಚಿ ಮೊನಾಲಿಸಾ ಒಂದು ದಿನದ ನಿರ್ಮಿತಿಯಲ್ಲ. ಉನ್ನತ ಸ್ಥಾನ ತಲುಪಿದವರು ಅದಕ್ಕಾಗಿ ನಾನಾ ತ್ಯಾಗಗಳನ್ನು ಮಾಡಿರುತ್ತಾರೆ. ಅತಿ ಜಾಗರೂಕ ಪ್ರಯತ್ನದ ಪ್ರಾಮುಖ್ಯತೆಯನ್ನು ಒರಿಸನ್ ಸ್ಟೇಟ್ ಮಾಡರ್ನ್ ವಿವರಿಸುವುದು ಹೀಗೆ: ಕೆಲಸದಲ್ಲಿ ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಂಡಲ್ಲಿ ನೀವು ಕಾಡಿನಲ್ಲಿದ್ದರೂ ಜಗತ್ತು ನಿಮ್ಮ ಮನೆಗೆ ದಾರಿ ಮಾಡಿಕೊಡಲಿದೆ ಅಂತ. ಅಂದರೆ ಅವರೇ ಹುಡುಕೊಂಬರ್ತಾರೆ. ಜನ ನಿಮ್ಮನ್ನೇನು ನಿರ್ಲಕ್ಷ್ಯ ಮಾಡಿರ್ತಾರೆ, ನೆಗ್ಲೆಕ್ಟ್ ಮಾಡಿರ್ತಾರೆ, ಸೊ ಅವರೇ ನಿಮ್ಮನ್ನು ಹುಡ್ಕೊಂಬರ್ತಾರೆ ಯಾವಾಗ ನೀವು ಪ್ರಜ್ಞಾಪೂರ್ವಕವಾಗಿ ತೊಡಗಿಸಿಕೊಂಡಲ್ಲಿ, ಅಲರ್ಟ್ನೆಸ್ಸಿಂದ ಜೀವನ ನಡೆಸಿದಲ್ಲಿ. ವಿಲಿಯಂ ಮ್ಯಾಥ್ಯೂ
ಇದನ್ನು ಅಂಗೀಕರಿಸುತ್ತಾ ಹೇಳುತ್ತಾರೆ, ಕೈಗೆತ್ತಿಕೊಂಡ ಕೆಲಸವನ್ನು ಪರಿಪೂರ್ಣವಾಗಿ ಇಲ್ಲವೇ ನಿಮ್ಮ ಸಾಮರ್ಥ್ಯ ಮೀರಿ ಉತ್ತಮವಾಗಿ ಮಾಡುವುದರಲ್ಲಿ ಬದುಕಿನ ಸಂತೋಷವಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಲಿಸನಿಂಗ್.